ಹಾಯ್ ಎಲ್ರಿಗೂ ನಮಸ್ಕಾರ. ಪೂರ್ವೀಸ್ ವ್ಲಾಗ್ಗೆ ಸ್ವಾಗತ. ನಾನು ರಂಜಿತಾ. ಬೆಂಗಳೂರಲ್ಲಿ ಇತ್ತೀಚೆಗೆ ಮಳೆ ಆಗ್ತಾಯಿದೆ. ತುಂಬ ಬಿಸಿಲು ನಂತರ ಮಳೆ ಆಗ್ತಾಯಿದ್ರೆ ಆ ಖುಷಿನೇ ಬೇರೆ. ಈ ಮಳೆ ಬರೋವಾಗ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂತ ಅನಿಸುತ್ತೆ. ಅದಕ್ಕೆ ಇವತ್ತು ನಮ್ಮತ್ತೆ ಸ್ಪೆಷಲ್ಲಾಗಿ ಉಂಡ್ಗಡುಬು ಮಾಡಿದರು. ಈ ಉಂಡ್ಗಡುಬು ಅನ್ನೋದು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ. ಇದು ಮಾಡೋದು ತುಂಬಾ ಈಸಿ, ಹಾಗೆ ಇದು ತುಂಬ ಹೆಲ್ದಿ ಕೂಡ. ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾವು ಫಸ್ಟ್ ಅನ್ನ ಮಾಡ್ಕೋಬೇಕು. ಅನ್ನ ಮಾಡ್ಕೊಳ್ಳೋಕ್ಕೆ ನಾವಿಲ್ಲಿ 2 ಪಾವು ಅಕ್ಕಿ ತೊಗೊಂಡು ಅದನ್ನ ಚೆನ್ನಾಗಿ 2ರಿಂದ 3 ಸಲ ತೊಳೆದು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಅನ್ನ ಆಗೋಕ್ಕೆ ಇಡ್ತಾಯಿದ್ದೀವಿ. ನಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಇವಾಗೇ ಅನ್ನ ಮಾಡೋ ಟೈಮಲ್ಲೇ ಹಾಕೋದ್ರಿಂದ ನಮಗೆ ಈಸಿ ಆಗುತ್ತೆ. ನೀರು ಸ್ವಲ್ಪ ಅಗತ್ಯಕ್ಕಿಂತ ಜಾಸ್ತಿನೇ ಹಾಕಿದ್ದೀವಿ, ಯಾಕಂದರೆ ಉಂಡ್ಗಡುಬು ಮಾಡೋಕ್ಕೆ ಅನ್ನ ತುಂಬಾ ಮೆತ್ತಗಾಗಬೇಕು. ಅದೇ ಟೈಮ್ಗೆ ಇಲ್ಲಿ ನಾವು ಉಂಡ್ಗಡುಬು ಒಳಗೆ ತುಂಬೋಕ್ಕೆ ಒಂದು ಸ್ಪೆಷಲ್ ಮಿಶ್ರಣನ ರೆಡಿ ಮಾಡ್ಕೊತಾ ಇದ್ದೀವಿ. ಅದೇನಪ್ಪ ಅಂತ ಅಂದರೆ ಒಂದು ಸ್ವಲ್ಪ ಖಾರ ಮೆಣಸು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ತುಪ್ಪ. ಈ ಮೂರನ್ನು ಚೆನ್ನಾಗಿ ನಾವು ಜಜ್ಕೋಬೇಕು. ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕೋತಾ ಇದನ್ನು ಚೆನ್ನಾಗಿ ಜಜ್ಕೋಬೇಕು. ಇದು ಸಣ್ಣ ಆಗ್ತಾ ಇಲ್ಲ ಅಂತ ಅಂದರೆ ನೀವು ಒಂದು ಸ್ವಲ್ಪ ಕಲ್ಲುಪ್ಪನ್ನ ಕೂಡ ಉಪಯೋಗಿಸ್ಬೋದು. ಇದನ್ನು ಜಜ್ಜಿ ಇಟ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಅನ್ನ ರೆಡಿಯಾಗಿತ್ತು. ಸೊ ಅನ್ನನ ಈ ಥರ ಅಗಲವಾದ ಒಂದು ಬಾಣಲಿಗೆ ತೆಗೆದು ಹಾಕೋತಾ ಇದ್ದೀವಿ. ಇದು ಒಂದು ಸ್ವಲ್ಪ ಆರಬೇಕು, ಯಾಕಂದರೆ ಇದನ್ನು ನಾವು ರವೆ ಜೊತೆ ಆಮೇಲೆ ನಾದ್ಕೋತೀವಿ. ಸೊ ಅದಕ್ಕಾಗಿ ಇಷ್ಟೊಂದು ಬಿಸಿ ಇದ್ದರೆ ನಾದಕ್ಕಾಗಲ್ಲ ಅಂತ ಒಂದು ಸ್ವಲ್ಪ ನಾವು ಇದನ್ನ ತಣಿಲಿಕ್ಕೆ ಬಿಡ್ತಾಯಿದ್ದೀವಿ. ಒಂದು 5 ನಿಮಿಷ ಆಗುತ್ತೆ. ಸೊ ಅಷ್ಟರಲ್ಲಿ ನಾವು ಉಂಡ್ಗಡುಬನ್ನ ಹಬೆನಲ್ಲಿ ಬೇಯಿಸೋಕ್ಕೆ ಇಡ್ಲಿ ಸ್ಟ್ಯಾಂಡ್ನ ರೆಡಿ ಮಾಡ್ಕೋತಾ ಇದ್ವಿ. ಸೊ ಇವಾಗ ಇದಕ್ಕೆ ಬಾಂಬೆ ರವೆ ಅಥವಾ ಹೋಳಿಗೆ ರವೆ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ತುಂಬಾ ಮೆತ್ತಗೆ ನಾದ್ಕೋಬೇಕು. ಆ ರವೆ ಅನ್ನದ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ನಾದದ ಮೇಲೆ ಇದನ್ನು ನಾವು ಉಂಡ್ಗಡುಬು ಅಂದರೆ ಉಂಡೆ ಥರ ಇದನ್ನು ಕಡುಬನ್ನ ಶೇಪ್ ಕೊಡ್ತಾ ಇದ್ದೀವಿ. ಇದ್ರ ಒಳಗಡೆ ತುಂಬೋಕ್ಕೆ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ನಾವು ಆಗಲೇ ರೆಡಿ ಇಟ್ಕೊಂಡಿರೋಂಥ ಮಿಶ್ರಣ ಇದನ್ನು ಇದರೊಳಗೆ ಸೊ ಇದನ್ನು ಕ್ಲೋಸ್ ಮಾಡಿ ಈ ಥರ ಉಂಡೆ ಶೇಪಲ್ಲಿ ಮಾಡಿ ಇದನ್ನು ಹಬೆನಲ್ಲಿ ಬೇಯಿಸೋಕ್ಕೆ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ. ಇದ್ರ ಒಳಗಡೆನ ನಾವು ಕರಿಮೆಣಸು ಹಾಗೆ ಬೆಳ್ಳುಳ್ಳಿ ಮತ್ತು ತುಪ್ಪನ ಹಾಕಿರೋದ್ರಿಂದ ಇದು ತುಂಬಾ ಹೆಲ್ದಿ ಆಗುತ್ತೆ. ಯಾವುದೇ ಥರದ ಕೆಮ್ಮು ಅಥವಾ ನೆಗಡಿ ಇದ್ದರೆ ಇದನ್ನು ತಿಂದರೆ ಅದು ಹೋಗುತ್ತೆ. ತುಂಬಾ ಒಳ್ಳೆಯದು. ಈ ಹೆಲ್ತ್ ಕಾನ್ಷಿಯಸ್ ಇರೋರು, ಡಯಟಲ್ಲಿರೋರು ಕೂಡ ಇದನ್ನು ಈಸಿಯಾಗಿ ತಿನ್ಬೋದು. ಇದನ್ನು ನಾವು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಸ್ಟೀಮಲ್ಲಿ ಬೇಯಿಸಬೇಕು. ರವೆ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸಬೇಕು. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಇವತ್ತು ಕೊಬ್ಬರಿ ಚಟ್ನಿನ ಮಾಡ್ಕೋತಾ ಇದ್ದೀವಿ. ಇದನ್ನು ಬೇಯಲಿಕ್ಕೆ ಇಟ್ಟು ಅದೇ 10 to 12 ಮಿನಿಟ್ಸ್ ಟೈಮಲ್ಲಿ ನಾವು ಚಟ್ನಿ ರೆಡಿ ಮಾಡ್ಕೊಂಡ್ವಿ. ಇದಕ್ಕೆ ಕೊಬ್ಬರಿ ಚಟ್ನಿನೂ ನಂಚ್ಕೋತಾರೆ, ಅಥವಾ ಬದನೆಕಾಯಿ ಇದ್ದರೆ ಬದನೆಕಾಯಿ ಹಿಂಡಿನೂ ಇದ್ರ ಜೊತೆ ನಂಚ್ಕೋತಾರೆ, ಅಥವಾ ಪುಂಡಿ ಸೊಪ್ಪಿದ್ರೆ ಪುಂಡಿ ಪಲ್ಯ ಕೂಡ ಇದ್ರ ಜೊತೆ ನಂಚ್ಕೋತಾರೆ. ನಮ್ಮ ಮನೇಲಿ ಒಂದು ಸ್ವಲ್ಪ ಫ್ರೆಶ್ ಕೊಬ್ಬರಿ ಇತ್ತು ಅಂತ ನಾವಿವತ್ತು ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀವಿ. ಈ ಕಡೆ ಕೊಬ್ಬರಿ ಚಟ್ನಿ ರೆಡಿ ಆಗೋ ಅಷ್ಟರಲ್ಲಿ ಆ ಕಡೆ ನಮ್ಮ ಉಂಡ್ಗಡುಬು ಕೂಡ ಚೆನ್ನಾಗಿ ಬೆಂದು ರೆಡಿಯಾಗಿತ್ತು. ನಮಗೆ ಇದು ಚೆನ್ನಾಗಿ ಬೆಂದಿದೆನೋ ಅಥವಾ ಇಲ್ಲೋ ಅಂತ ಹೇಗೆ ಕಂಡು ಹಿಡಿಯೋದು ಅಂತ ಅಂದರೆ ಇದನ್ನು ಮುಟ್ಟಿ ನೋಡಬೇಕು. ಮುಟ್ಟಿ ನೋಡಿದಾಗ ಅದು ನಮ್ಮ ಕೈಗೆ ಹತ್ತಬಾರ್ದು. ಸೊ ಅದು ನಮ್ಮ ಕೈಗೆ ಹತ್ತಿಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಇದನ್ನ ಪ್ಲೇಟಿಂಗ್ ಮಾಡೋಣ. ಬಿಸಿ ಬಿಸಿ ಉಂಡ್ಗಡುಬು ಜೊತೆ ಕೊಬ್ಬರಿ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದ್ರ ಟೇಸ್ಟ್ ಹೇಗಿದೆ ಅಂತ ಇವತ್ತು ನಮ್ಮ ಅಣ್ಣನ ಹತ್ರ ಕೇಳೋಣ ಬನ್ನಿ. ಅಣ್ಣ, ಉಂಡ್ಗಡುಬು ಹೆಂಗಿದೆ? ಉಂಡ್ಗಡುಬು ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಬಿಸಿ ಮೇಲೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಹೊರಗಡೆ ಬಂದು ತುಂಬ ಸಾಫ್ಟ್ ಇರುತ್ತೆ. ಬಟ್ ನೀವು ತಿಂತಾ ಸೆಂಟ್ರಲ್ಲಿ ಹೋಗ್ತಾ ನಿಮ್ಗೆ ಬೆಳ್ಳುಳ್ಳಿ ಫ್ಲೇವರ್ ಸಿಗುತ್ತಲ್ಲ, ಅದೇ ಕಿಕ್ ಕೊಡೋದು ಬಾಯಲ್ಲಿ. ನಿಮ್ಗದು ತುಂಬ ಇದು ಕಿಕ್ ಕೊಡ್ತಿದೆ ಅಂತಂದಾಗ ಚಟ್ನಿಯಲ್ಲಿ ಸ್ವಲ್ಪ ಡಿಪ್ ಮಾಡ್ಕೊಂಡು ತಿಂದರೆ ಹಂಗೆ ಮ್ಯೂಟ್ ಮಾಡಿಬಿಡುತ್ತೆ ಟೇಸ್ಟ್ನ. ಸೊ ಓವರ್ ಆಲ್ ಸೂಪರ್ ಆಗಿದೆ ನನಗೆ.
ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಟ್ರೈ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.